ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತೂಮಿನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಲಾರಿಯ ಹಿಂಭಾಗಕ್ಕೆ ಸ್ಕೂಟರ್ ಡಿಕ್ಕಿ ಹೊಡೆದು ಉಂಟಾದ ಅಪಘಾತ. ಸ್ಕೂಟರ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ ಘಟನೆ. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ. ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್. ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಸೋನಿ ಸೆಬಾಸ್ಟಿಯನ್ ಅವರಿಂದ ಉದ್ಘಾಟನೆ. ಕೇರಳ ಕೋಪರೇಟಿವ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಕಾಸರಗೋಡು ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ಸ್ಟೇಟ್ ಜರ್ನಲಿಸ್ಟ್ ಟಗ್ ಆಫ್ ವಾರ್ ಚಾಂಪಿಯನ್ಶಿಪ್ ಅದ್ದೂರಿ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸಲಾಯಿತು ಲೋಗೋ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ತೂಮಿನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಲಾರಿಯ ಹಿಂಭಾಗಕ್ಕೆ ಸ್ಕೂಟರ್ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಸ್ಕೂಟರ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ನಾಡನ್ನೇ ಶೋಕಸಾಗರವನ್ನಾಗಿಸಿದೆ. ಉಪ್ಪಳ ಐಲ ನಿವಾಸಿ ಕಲ್ಪೇಶ್ ಯು ಉಚ್ಚಿಲ್ ಎಂಬವರಾಗಿದ್ದಾರೆ ಮೃತ ದುರ್ದೈವಿ. ಚಲಿಸುತ್ತಿದ್ದ ಲಾರಿಯ ಹಿಂಭಾಗಕ್ಕೆ ಸ್ಕೂಟರ್ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಸ್ಕೂಟರ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಂಗಳವಾರ ಬೆಳಗ್ಗೆ 9:10 ಸುಮಾರಿಗೆ ತಮಿಳುನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಉಪ್ಪಳ ಐಲ ನಿವಾಸಿ ಉಮೇಶ್ ಹಾಗೂ ಸರೋಜಿನಿ ದಂಪತಿಗಳ ಪುತ್ರ ಕಲ್ಪೇಶ್ ಯು ಉಚ್ಚಿಲ್ ಸಾವನ್ನಪ್ಪಿದ ದುರ್ದೈವಿ. ಉಪ್ಪಳ ಭಾಗದಿಂದ ಕೆಸಿ ರೋಡ್ನಲ್ಲಿರುವ ಪೇಪರ್ ಮಿಲ್ಗೆ ಕೆಲಸಕ್ಕೆ ತೆರಳುತ್ತಿರುವ ಮಧ್ಯೆ ಸ್ಕೂಟರ್ ನಿಯಂತ್ರಣ ತಪ್ಪಿ ಎದುರಿನಿಂದ ಸಂಚರಿಸುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿರುವುದು. ಘಟನಾ ಸ್ಥಳದಲ್ಲೇ ಕಲ್ಪೇಶ್ ಕೊನೆಯುಸಿರೆಳೆದಿದ್ದಾರೆ. ಬಳಿಕ ಮಾಹಿತಿ ಅರಿತು ಸ್ಥಳಕ್ಕಾಗಮಿಸಿದ ಸಮಾಜ ಸೇವಕ ಅಸ್ಲಂ ರವರ ಆಂಬ್ಯುಲೆನ್ಸ್ನಲ್ಲೇ ಮೃತದೇಹವನ್ನು ಮಂಗಲ್ಪಾಡಿ ಶವಾಗಾರಕ್ಕೆ ಕೊಂಡೊಯ್ಯಲಾಯಿತು. ಸ್ಥಳಕ್ಕೆ ಮಂಜೇಶ್ವರ ಠಾಣಾಧಿಕಾರಿ ಅನೂಪ್ ಕುಮಾರ್ ನೇತೃತ್ವದ ಪೊಲೀಸರು ಆಗಮಿಸಿ ಅಪಘಾತಕ್ಕೀಡಾದ ವಾಹನಗಳನ್ನು ಠಾಣೆಗೆ ಕೊಂಡೊಯ್ದಿದ್ದಾರೆ. ಮೃತ ಕಲ್ಪೇಶ್ ರವರ ಹುಟ್ಟುಹಬ್ಬ ಶುಕ್ರವಾರ ನಡೆದಿದ್ದು, ಈತನ ಪತ್ನಿ 4 ತಿಂಗಳ ಗರ್ಭಿಣಿ ಕೂಡ ಆಗಿದ್ದಾಳೆ. ಕಲ್ಪೇಶ್ನ ಸಾವು ನಾಡನ್ನೇ ಶೋಕಸಾಗರದಲ್ಲಾಗಿಸಿದೆ. ಅಬ್ದುಲ್ ರೆಹಮಾನುದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕೇರಳದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳನ್ನು ಗುರುತಿಸಿ ಅವರನ್ನು ತಕ್ಷಣ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಉದ್ಘಾಟಿಸಿದರು. ಕೇರಳದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳನ್ನು ಗುರುತಿಸಿ ಅವರನ್ನು ತಕ್ಷಣ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಬಿಜೆಪಿ മാജി രാജ്യാധ്യക്ഷ കെ സുരേന്ദ്രൻ ധരണിಯನ್ನು ഉദ്ഘാಟಿಸಿ മാതനാടിದರು. പിണറായി വിജയന്റെ കാര്യവും അതുതന്നെയാണ്. ഈ രാജ്യത്തെക്കാൾ കൂറ് കമ്മ്യൂണിസ്റ്റുകാർക്ക് എല്ലാ കാലത്തും ശത്രു രാജ്യങ്ങളോടാണ്. അപ്പൊ അവരുടെ ഉദ്ദേശം ചൈനയെ സഹായിക്കുക, ചൈനയുടെ സഖ്യകക്ഷിയായിട്ടുള്ള പാകിസ്ഥാൻ അനുകൂലമായ നിലപാട് സ്വീകരിക്കുക, അതുവഴി കേരളത്തിൽ ഒരു ധ്രുവീകരണം ഉണ്ടാക്കാൻ സാധിക്കുമെന്ന് പരിശ്രമിക്കുക. ഇതാണ് നടക്കുന്നത്. അതിന്റെ ഭാഗമായിട്ടാണ് പാകിസ്ഥാൻ പൗരന്മാരെ തിരിച്ചയക്കുന്ന കാര്യത്തിൽ സംസ്ഥാന ഗവൺമെന്റ് കുറ്റകരമായിട്ടുള്ള അനാസ്ഥ ഇവിടെ തുടരുന്നത്. സിപിഎമ്മിന്റെ നിലപാട് ഈ രാജ്യത്തിന് അനുകൂലമായിട്ടുള്ള നിലപാടല്ല. ഈ രാജ്യത്തെ അസ്ഥിരപ്പെടുത്താൻ ശ്രമിക്കുന്ന ശക്തികളെ വളർത്തുന്ന നിലപാടാണ്. വെറുതെ പറയുന്നതല്ല. ഇന്ത്യയിൽ ഏതെങ്കിലും ഒരു സംസ്ഥാനത്ത് പാകിസ്ഥാൻ കവലയുണ്ടോ? നമ്മുടെ കേരളത്തിലുണ്ട്. ഡോക്ടർ ഹെഡ്ഗേവാറിന്റെ പേരിൽ ഒരു സ്കൂളിന് പേരിടാൻ തീരുമാനിച്ചപ്പോൾ ഇവരെല്ലാം ബഹളമാണ്. പക്ഷെ മുഹമ്മദ് അലി ജിന്നയുടെ പേരിൽ ഇവിടെ റോഡുകളുണ്ട്, പാകിസ്ഥാൻ കവലകളുണ്ട്, പാകിസ്ഥാൻ മുക്കുകളുണ്ട്. പാക് അനുകൂല നിലപാട് സ്വീകരിക്കുന്നവരെ താലോലിക്കുന്ന രാഷ്ട്രീയമാണ് കേരളത്തിലുള്ളത്. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಜಿಲ್ಲಾಧ್ಯಕ್ಷ ರವೀಶ್ ಚಂದ್ರಗುಂಟಾರು ಮಾತನಾಡಿದರು. ರಾಜ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ಶ್ರೀಕಾಂತ್, ರಾಜ್ಯ ಸಮಿತಿ ಸದಸ್ಯರಾದ ಅಡ್ವೊಕೇಟ್ ವಿ ಬಾಲಕೃಷ್ಣ ಶೆಟ್ಟಿ, ಸವಿತಾ ಟೀಚರ್, ಕೋಳಾರು ಸತೀಶ್ ಚಂದ್ರ ಭಂಡಾರಿ, ರಾಜ್ಯ ಕೌನ್ಸಿಲ್ ಸದಸ್ಯ ವಿ ರವೀಂದ್ರನ್, ಮುಖಂಡರಾದ ವೀಣಾ ಅರುಣ್ ಶೆಟ್ಟಿ, ಪ್ರಮೀಳಾ ಮಜಲ್, ಪುಷ್ಪಾ ಗೋಪಾಲನ್, ಸುಕುಮಾರ ಕುದ್ರೆಪಾಡಿ, ಮಣಿಕಂಠ ರೈಪಟ್ಲ, ಎಂ ಜನನಿ, ಅಡ್ವೊಕೇಟ್ ಕೆ ನಾರಾಯಣನ್, ಪಿಆರ್ ಸುನಿಲ್, ಮುರಳೀಧರ ಯಾದವ್, ಎಚ್ಆರ್ ಸುಕನ್ಯಾ, ಕೆಎಂ ಅಶ್ವಿನಿ ಭಟ್, ಸಂಜೀವ ಪುಳಿಕೂರ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮನುಲಾಲ್ ಮೇಲತ್ ಸ್ವಾಗತಿಸಿ ಎನ್ ಬಾಬುರಾಜ್ ಧನ್ಯವಾದವಿತ್ತರು.
ಈ ಸಂದರ್ಭ ಕಾಸರಗೋಡು ಜಿಲ್ಲೆಯಲ್ಲಿ ಬಾಕಿ ಉಳಿದಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಕೂಡಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಡಿವೈಎಸ್ಪಿಗೆ ಮನವಿ ಸಲ್ಲಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭ್ರಷ್ಟಾಚಾರ ಹಾಗೂ ಪಕ್ಷಪಾತವನ್ನು ಘೋಷವಾಕ್ಯವಾಗಿ ಬದಲಿಸಿರುವ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕೆಪಿಸಿಸಿ ಆಹ್ವಾನದ ಮೇರೆಗೆ ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್ ನಡೆಸಲಾಯಿತು. ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಸೋನಿ ಸೆಬಾಸ್ಟಿಯನ್ ಉದ್ಘಾಟಿಸಿದರು. ಭ್ರಷ್ಟಾಚಾರ ಹಾಗೂ ಪಕ್ಷಪಾತವನ್ನು ಘೋಷವಾಕ್ಯವಾಗಿ ಬದಲಿಸಿರುವ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕೆಪಿಸಿಸಿ ಆಹ್ವಾನದ ಮೇರೆಗೆ ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್ ನಡೆಸಲಾಯಿತು. ಮಧುರ್ ಜಂಕ್ಷನ್ ರೋಡ್ನಿಂದ ಆರಂಭಗೊಂಡ ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶി അഡ്വക്കേറ്റ് സോനി സെബാസ്റ്റ്യൻ ഉദ്ഘാടിಸಿದರು. ഇവിടെ അത്യാവശ്യ സാധനങ്ങൾക്ക് ഉപ്പ് മുതൽ കർപ്പൂരം വരെയുള്ള മുഴുവൻ നിത്യോപയോഗ സാധനങ്ങൾക്കും വിലവർദ്ധനവുണ്ടായി. വിലവർദ്ധനവുണ്ടാകുമ്പോൾ ഗവൺമെന്റ് മാർക്കറ്റ് ഇന്റർവെൻഷൻ നടത്തും. കൺസ്യൂമർ സ്റ്റോറുകളിലൂടെ, സിവിൽ സപ്ലൈസിന്റെ ഔട്ട്ലെറ്റിലൂടെ, റേഷൻ കടകളിലൂടെ സാധനങ്ങൾ വില കുറച്ചു കൊടുക്കും. ഇന്നിപ്പോൾ കൊടുക്കാൻ വേണ്ടി കഴിയുന്നുണ്ടോ? കൊടുക്കാൻ വേണ്ടി കഴിയുന്നില്ല. സാധനങ്ങൾ വാങ്ങിച്ച് സപ്ലൈ ചെയ്യേണ്ട സിവിൽ സപ്ലൈസ് കോർപ്പറേഷന് 4000 കോടി രൂപയാണ് സാധനങ്ങൾ സപ്ലൈ ചെയ്ത് ആളുകൾക്ക് കൊടുക്കാൻ വേണ്ടി കിടക്കുന്നത്. ഒരു സാധനം പോലും കടം കൊടുക്കാൻ സപ്ലൈയേഴ്സ് ആരും തയ്യാറല്ലാത്ത സാഹചര്യം ഗവൺമെന്റിന് ഒരിഞ്ച് പോലും മുമ്പോട്ട് പോകാൻ കഴിയാത്ത അവസ്ഥാവിശേഷം ഈ ഗവൺമെന്റ് ഉണ്ടാക്കിയിരിക്കുന്നു. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಅಧ್ಯಕ್ಷತೆ ವಹಿಸಿದ್ದರು. ಡಿಸಿಸಿ ಮಾಜಿ ಅಧ್ಯಕ್ಷ ಹಕೀಂ ಕುನಿಲ್, ಯುಡಿಎಫ್ ಸಂಚಾಲಕ ಎ ಗೋವಿಂದನ್ ನಾಯರ್, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಕೆ ನೀಲಕಂಠನ್, ಎಂ ಅಸೀನರ್, ಕೆಪಿಸಿಸಿ ಸದಸ್ಯರಾದ ಮೀನಾಕ್ಷಿ, ಶಾಂತಮ್ಮ ಫಿಲಿಪ್, ಡಿಸಿಸಿ ಪದಾಧಿಕಾರಿಗಳಾದ ಅಡ್ವೊಕೇಟ್ ಕೆಕೆ ರಾಜೇಂದ್ರನ್, ಬಿಪಿ ಪ್ರದೀಪ್ ಕುಮಾರ್, ಸಾಜಿದ್ ಮೌವಲ್, ಎಂಸಿ ಪ್ರಭಾಕರನ್, ಪಿವಿ ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಕೋಆಪರೇಟಿವ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಕಾಸರಗೋಡು ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಉಪಾಧ್ಯಕ್ಷ ಕೆ ನೀಲಕಂಠನ್ ಉದ್ಘಾಟಿಸಿದರು. ಕೇರಳ ಕೋಆಪರೇಟಿವ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಕಾಸರಗೋಡು ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಉಪಾಧ್ಯಕ್ಷ ಕೆ ನೀಲಕಂಠನ್ ಉದ್ಘಾಟಿಸಿದರು. അപ്പോൾ ആത്മാർത്ഥമായ പ്രവർത്തന മികവുകൊണ്ട് നമ്മൾ ഉണ്ടാക്കിയെടുത്ത സ്ഥാപനം, ആ സ്ഥാപനത്തിൻ്റെ വളർച്ചയ്ക്ക് വേണ്ടി പ്രവർത്തിച്ച നമുക്ക് അർഹതപ്പെട്ട വേതനം ലഭ്യമാകുന്നത് നമുക്ക് അവകാശമാണ്. ആ വേതനം ലഭിക്കുന്നതിന് വേണ്ടിയുള്ള ഒരു പോരാട്ടമാണ് നമ്മൾ നടത്തേണ്ടത് എന്ന് പറഞ്ഞ് ഞാൻ ആഗ്രഹിക്കുകയാണ്. അതോടൊപ്പം തന്നെ നമുക്കറിയാം, നിങ്ങൾ പെൻഷൻ പരിഷ്കരണ കമ്മീഷനെ വെച്ചു. പക്ഷേ പെൻഷൻ പരിഷ്കരണ കമ്മീഷൻ സംഘടനാ നേതാക്കളുടെ കാര്യങ്ങളെക്കുറിച്ച് ചർച്ച ചെയ്തില്ല. പെൻഷൻ പരിഷ്കരണ കമ്മീഷൻ സംഘടനാ നേതാക്കളുടെ കാര്യങ്ങൾ ചർച്ച ചെയ്തുകൊണ്ട് നിങ്ങൾക്കുണ്ടാകുന്ന പ്രയാസങ്ങൾ മനസ്സിലാക്കിക്കൊണ്ട് അതിന് ഒരു പരിഹാരം ഉണ്ടാക്കേണ്ട പെൻഷൻ പരിഷ്കരണ കമ്മീഷൻ അതൊരു ചർച്ചയെ നടത്താതെ അങ്ങോട്ട് ഗവൺമെന്റ് റിപ്പോർട്ട് കൊടുക്കുന്ന അവസ്ഥയാണ് ഉണ്ടായിക്കൊണ്ടിരിക്കുന്നത്. ചർച്ചയില്ല. അതൊന്നും ഒരിക്കലും ശരിയല്ല. ഒരു കമ്മീഷൻ വെക്കുമ്പോൾ ആ കമ്മീഷൻ ഇതിന്റെ എല്ലാ തട്ടുകളിലും എല്ലാവരുമായി ബന്ധപ്പെട്ടുകൊണ്ട് ഏത് രൂപത്തിൽ ഇതിന്റെ വർധനവ് ഉണ്ടാക്കിയെടുക്കാം എന്നുള്ളതിനെക്കുറിച്ച് ആലോചന വർഷങ്ങൾക്ക് മുമ്പ് നമ്മൾ തീരുമാനിച്ച ഒരു പരിഷ്കരണമാണ് ഇപ്പോൾ നടപ്പാക്കിക്കൊണ്ടിരിക്കുന്നത്. ತಾಲೂಕು ಅಧ್ಯಕ್ಷ ಪಿ ವಿಜಯನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷ ವಿ ಮುಕುಂದನ್ ಸಂಘಟನಾ ವರದಿ ಮಂಡಿಸಿದರು. ಇ ಪದ್ಮಾಕ್ಷನ್ ಚಟುವಟಿಕಾ ವರದಿ ಮಂಡಿಸಿದರು. ರಾಜ್ಯ ಸಮಿತಿ ಸದಸ್ಯ ಎಂ ಕುഞ്ഞിರಾಮನ್ ನಾಯರ್, ಜಿಲ್ಲಾ ಸಮಿತಿ ಸದಸ್ಯರಾದ ಸಿವಿ ನಾರಾಯಣನ್, ಮೋಹನನ್, ಎಂಸಿ ನಾರಾಯಣಿಕುಟ್ಟಿ, ಕೃಷ್ಣನ್ ಮಣಿಯಾಣಿ, ಕೆ ಬಾಲಕೃಷ್ಣನ್, ಪಿ ಕುഞ്ഞിರಾಮನ್, ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ ರಾಜ್ಯ ಉಪಾಧ್ಯಕ್ಷೆ ಪಿ ಜಾನಕಿ, ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ರಾಜ್ಯ ಉಪಾಧ್ಯಕ್ಷ ವಿನೋದ್ ಕುಮಾರ್ ಎಂಬಿಬ್ಬರು ಮಾತನಾಡಿದರು. ತಾಲೂಕು ಕಾರ್ಯದರ್ಶಿ ಇ ಪದ್ಮಾಕ್ಷನ್ ಸ್ವಾಗತಿಸಿದರು. ಮುಂದೂಡಲ್ಪಟ್ಟ ಡಿಎ ಬಾಕಿ ಮತ್ತು ಪಿಂಚಣಿ ಪರಿಷ್ಕರಣೆಗಳನ್ನು ತುರ್ತಾಗಿ ಅನುಮೋದಿಸಬೇಕೆಂದು ಸಮ್ಮೇಳನವು ನಿರ್ಣಯದ ಮೂಲಕ ಆಗ್ರಹಿಸಿತು. ನೂತನ ಜಿಲ್ಲಾ ಕೌನ್ಸಿಲರ್ಗಳಾಗಿ ಎಂ ಕುഞ്ഞിರಾಮನ್ ನಾಯರ್, ಪಿ ವಿಜಯನ್, ಎ ರವೀಂದ್ರನ್ ಆಯ್ಕೆಯಾದರು. ನೂತನ ಪದಾಧಿಕಾರಿಗಳಾಗಿ ಕೆ ಬಾಲಕೃಷ್ಣನ್ ಅಧ್ಯಕ್ಷರಾಗಿ, ಎಂಸಿ ನಾರಾಯಣಿಗುಟ್ಟಿ ಉಪಾಧ್ಯಕ್ಷೆಯಾಗಿ, ಇ ಪದ್ಮಾಕ್ಷನ್ ಕಾರ್ಯದರ್ಶಿಯಾಗಿ, ಎನ್ ವಿ ಬಾಲನ್ ಜೊತೆ ಕಾರ್ಯದರ್ಶಿಯಾಗಿ, ಎನ್ ಅಂಬಾಡಿ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ಸ್ಟೇಟ್ ಜರ್ನಲಿಸ್ಟ್ ಟಗ್ ಆಫ್ ವಾರ್ ಚಾಂಪಿಯನ್ಶಿಪ್ನ ಲೋಗೋವನ್ನು ಬಿಡುಗಡೆಗೊಳಿಸಲಾಯಿತು.
ಕ್ರೀಡಾ ಇಲಾಖೆಯ ಕಿಕ್ ಡ್ರಗ್ಸ್ ಪ್ರಚರಣ ಅಭಿಯಾನದ ರಾಜ್ಯ ಮಟ್ಟದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಚಿವ ವಿ ಅಬ್ದುಲ್ ರಹಮಾನ್ ಬಿಡುಗಡೆಗೊಳಿಸಿದರು. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ಸ್ಟೇಟ್ ಜರ್ನಲಿಸ್ಟ್ ಟಗ್ ಆಫ್ ವಾರ್ ಚಾಂಪಿಯನ್ಶಿಪ್ನ ಲೋಗೋವನ್ನು ಬಿಡುಗಡೆಗೊಳಿಸಲಾಯಿತು. ಕ್ರೀಡಾ ಇಲಾಖೆಯ ಕಿಕ್ ಡ್ರಗ್ಸ್ ಪ್ರಚಾರ ಅಭಿಯಾನದ ರಾಜ್ಯ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ವಿ ಅಬ್ದುಲ್ ರಹಮಾನ್ ಬಿಡುಗಡೆಗೊಳಿಸಿದರು. ಶಾಸಕ ಎಂ ರಾಜಗೋಪಾಲನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಸ್ಟೇಟ್ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಯು ಶರಫಾಲಿ, ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಪಿ ಬೀಬ್ ರೆಹಮಾನ್, ವಿವಿ ರಮೇಶನ್, ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಿಜು ಕಣ್ಣನ್, ಕಾರ್ಯದರ್ಶಿ ಪ್ರದೀಪ್ ನಾರಾಯಣನ್, ಉಪಾಧ್ಯಕ್ಷ ಅಬ್ದುಲ್ಲಾ ಕುഞ്ഞി ಉದುಮಾ, ಜೊತೆ ಕಾರ್ಯದರ್ಶಿ ಪುರುಷೋತ್ತಮ ಪೆರ್ಲಾ, ಕೆವಿ ಪದ್ಮೇಶ್, ಸತೀಶನ್ ಕರಿಚೇರಿ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯ ಪತ್ರಕರ್ತ ಟಗ್ ಆಫ್ ವಾರ್ ಚಾಂಪಿಯನ್ಶಿಪ್ ಮೇ 21ರಂದು ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆಯಲಿದೆ. ಕೇರಳ ಮಾಧ್ಯಮ ಕಾರ್ಯಕರ್ತರ ಯೂನಿಯನ್ ಪತ್ರಕರ್ತರಿಗಾಗಿ ಟಗ್ ಆಫ್ ವಾರ್ ಅನ್ನು ಇದೇ ಮೊದಲ ಬಾರಿ ಆಯೋಜಿಸುತ್ತಿರುವುದು. ಇದರೊಂದಿಗೆ ಪ್ರಮುಖ ತಂಡಗಳನ್ನು ಒಳಗೊಂಡ ಉತ್ತರ ವಲಯ ಟಗ್ ಆಫ್ ವಾರ್ ಸ್ಪರ್ಧೆಯನ್ನು ಆಯೋಜಿಸಲಾಗುವುದು. ಉತ್ತರ ವಲಯ ಟಗ್ ಆಫ್ ವಾರ್ ಸ್ಪರ್ಧೆಗೆ ನೋಂದಣಿ ಆರಂಭವಾಗಿದೆ. ಮೊದಲು ನೋಂದಾಯಿಸಿಕೊಳ್ಳುವ 16 ತಂಡಗಳಿಗೆ ಸ್ಪರ್ಧಿಸಲು ಅವಕಾಶ ಲಭ್ಯವಾಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೇಡಗ ಕೊರತ್ತಿಕೊಂಡನಲ್ಲಿ ಯುವಕನನ್ನು ಹಾಗೂ ಹಿಂಸಾಚಾರವನ್ನು ತಡೆಯಲು ಬಂದ ಪೊಲೀಸ್ ಅಧಿಕಾರಿಯೊಬ್ಬರನ್ನು ಇರಿದ ಪ್ರಕರಣದಲ್ಲಿನ ಆರೋಪಿಗಳ ಬಂಧನ. ಕೊಟ್ಟಯಂ ನಿವಾಸಿಗಳು ಕೊರತ್ತಿಕೊಂಡನಲ್ಲಿ ವಾಸಿಸುತ್ತಿರುವ ಸಹೋದರರಾದ ಜಿಷ್ಣು ಹಾಗೂ ವಿಷ್ಣು ಎಂಬುವರನ್ನಾಗಿದೆ ಬಂಧಿಸಲಾಗಿರುವುದು. ಕಳೆದ 2 ವಾರಗಳಿಂದ ತಲೆಮರೆಸಿಕೊಂಡಿದ್ದವರನ್ನು ಕನ್ಯಾಕುಮಾರಿಯ ಲಾಡ್ಜ್ ಕೊಠಡಿಯಿಂದ ಬೇಡಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏಪ್ರಿಲ್ 19ರ ರಾತ್ರಿಯಾಗಿದೆ. ಬೇಡಗ ಕೊರತಿಕೊಂಡಲ್ಲಿ ಕುಡಿದ ಮತ್ತಿನಲ್ಲಿ ಸಹೋದರರಾದ ಜಿಷ್ಣು ಮತ್ತು ವಿಷ್ಣು ಶಿಕ್ಷಕಿ ದಂಪತಿಗಳ ಮನೆಗೆ ನುಗ್ಗಿ ಗಲಾಟೆ ಮಾಡಿರುವುದು. ತಡೆಯಲು ಯತ್ನಿಸಿದ ಸನೀಶ್ ಎಂಬ ಯುವಕರನ್ನು ಚಾಕುವಿನಿಂದ ಇರಿದು ಹಿಂಸಾಚಾರದ ಬಗ್ಗೆ ಮಾಹಿತಿ ಪಡೆದು ಆಗಮಿಸಿದ ಬೇಡಗ ಪೊಲೀಸ್ ತಂಡದ ಸಿವಿಲ್ ಪೊಲೀಸ್ ಅಧಿಕಾರಿ ಸೂರಜ್ ಎಂಬವರನ್ನು ಇರಿದು ಗಾಯಗೊಳಿಸಿದ ಘಟನೆ ನಡೆದಿತ್ತು. ಹೆಚ್ಚಿನ ಜನರು ಪೊಲೀಸರು ಸ್ಥಳಕ್ಕೆ ಆಗಮಿಸಿದ ಹೊತ್ತಿಗೆ ಆರೋಪಿಗಳು ಪರಾರಿಯಾಗಿದ್ದರು. 2 ವಾರಗಳಿಂದ ತಲೆಮರೆಸಿಕೊಂಡಿದ್ದ ಅವರನ್ನು ಬೇಡಗ ಪೊಲೀಸರು ಕನ್ಯಾಕುಮಾರಿಯ ಲಾಡ್ಜ್ ಕೊಠಡಿಯಿಂದ ವಶಕ್ಕೆ ಪಡೆದಿದ್ದಾರೆ. ಬೇಡಗ ಪೊಲೀಸ್ ಠಾಣೆ ತಲುಪಿದ ನಂತರ ಬಂಧನ ದಾಖಲಿಸಲಾಗಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ ಆರೋಪಿಗಳನ್ನು 2 ವಾರಗಳ ಕಾಲ ರಿಮಾಂಡ್ ಮಾಡಲಾಗಿದೆ. ಆರೋಪಿಗಳನ್ನು ಬಿಡುಗಡೆಗೊಳಿಸಲು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಬೇಡಗ ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೋಟೆಲ್ ಉಡುಪಿ ಗಾರ್ಡನ್, ಪ್ರಸಾದ್ ನೇತ್ರಾಲಯ ಕಾಸರಗೋಡು, ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ, ಕಾಸರಗೋಡು ನಗರಸಭೆಯ 4, 5, 33ನೇ ವಾರ್ಡ್ನ ಕೌನ್ಸಿಲರ್ಗಳ ಜಂಟಿ ಆಶ್ರಯದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಡೆಯಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಶಿಬಿರವನ್ನು ಉದ್ಘಾಟಿಸಿದರು. ಹೋಟೆಲ್ ಉಡುಪಿ ಗಾರ್ಡನ್, ಪ್ರಸಾದ್ ನೇತ್ರಾಲಯ ಕಾಸರಗೋಡು, ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ, ಕಾಸರಗೋಡು ನಗರಸಭೆಯ 4, 5, 33ರ ಸದಸ್ಯರ ಜಂಟಿ ಆಶ್ರಯದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಗರದ ತಾಳಿಪಡುಪು ಹೋಟೆಲ್ ಉಡುಪಿ ಗಾರ್ಡನ್ ಮಥುರಾ ಸಭಾಂಗಣದಲ್ಲಿ ನಡೆಯಿತು. ನಗರಸಭೆ ಅಧ್ಯಕ್ಷ ಅಬ್ಬಾಸ್ ಬೇಗಂ ಶಿಬಿರವನ್ನು ಉದ್ಘಾಟಿಸಿದರು. പാവപ്പെട്ട ആളുകൾക്ക് താങ്ങും തണലുമായി നിൽക്കുന്ന ഒരു സ്ഥാനമാണ് നമ്മുടെ പ്രസാദ് നേത്രാലയം എന്ന് പറയുന്നത്. അവർ പാവപ്പെട്ടവരുടെ ആളുകളുടെ കാര്യങ്ങളിൽ അത് മനസ്സിലാക്കിക്കൊണ്ട് അവർക്ക് വേണ്ടിയുള്ള പ്രവർത്തനങ്ങൾക്ക് ഈ ക്യാമ്പിൽ ഒരു പരിശോധന നടത്തുന്നുണ്ട്, മരുന്നുകൾ കൊടുക്കുന്നുണ്ട്. അപ്പോൾ ഞാൻ ചോദിച്ചപ്പോൾ പറഞ്ഞ ആവശ്യമുള്ളവർക്ക് അവരുടെ കാര്യങ്ങൾ മനസ്സിലാക്കിക്കൊണ്ട് അവർക്ക് കന്നഡ പോലും ഫ്രീയായി കൊടുക്കാനുള്ള സംവിധാനം കൂടി ഇവിടെ നടക്കുമെന്നാണ് മനസ്സിലാക്കുന്നത്. തീർച്ചയായിട്ടും അതൊരു നല്ല കാര്യമാണ് നമ്മുടെ നാടിന് വേണ്ടി പ്രസാദ് നേത്രാലയം ഇവിടെ നടത്തുന്നത്. ಹೋಟೆಲ್ ಉಡುಪಿ ಗಾರ್ಡನ್ ಮಾಲೀಕ ರಾಮಪ್ರಸಾದ್ ಕಾಸರಗೋಡು ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ನೇತ್ರತಜ್ಞ, ಧಾರ್ಮಿಕ ಮುಂದಾಳು ಡಾಕ್ಟರ್ ಅನಂತ್ ಕಾಮತ್, ಬಿಜೆಪಿ ಜಿಲ್ಲಾ ಸಮಿತಿ ಅಧ್ಯಕ್ಷೆ ಅಶ್ವಿನಿ ಎಂಎಲ್, ಪ್ರಸಾದ್ ನೇತ್ರಾಲಯದ ನೇತ್ರತಜ್ಞ ಡಾಕ್ಟರ್ ಸಾಗರ್, ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಕಾರ್ಯದರ್ಶಿ ಅಹಮದ್ ಗಜಾಲಿ, ಜಿಲ್ಲಾ ಸಮಿತಿ ಅಧ್ಯಕ್ಷ ನಾರಾಯಣ ಪೂಜಾರಿ, ಕಾರ್ಯದರ್ಶಿ ಬಿಜು ಚುಳ್ಳಿಕೆರೆ ಮುಖ್ಯ ಅತಿಥಿಯಾಗಿದ್ದರು. ನಗರಸಭೆ ಸದಸ್ಯರಾದ ಅಶ್ವಿನಿ ನಾಯಕ್, ಹೇಮಲತಾ, ವೀಣಾ ಅರುಣ್, ಹೋಟೆಲ್ ವಸಂತ್ ವಿಹಾರ್ ಮಾಲೀಕ ವಸಂತ್ ಕುಮಾರ್, ಹೋಟೆಲ್ ಉಡುಪಿ ಗಾರ್ಡನ್ ಪಾಲುದಾರರಾದ ಮಹೇಶ್ ಭಟ್, ರಾಹುಲ್ ಭಟ್, ಅಕ್ಷರಾ ರಾಹುಲ್ ಇತರರು ಉಪಸ್ಥಿತರಿದ್ದರು. ಕೀರ್ತನಾ ರಾಹುಲ್ ಸ್ವಾಗತಿಸಿ ಸುಚಿತ್ರಾ ಮಹೇಶ್ ಧನ್ಯವಾದವಿತ್ತರು. ಪತ್ರಕರ್ತ ವಿಜಿ ಕಾಸರಗೋಡು ಕಾರ್ಯಕ್ರಮ ನಿರೂಪಿಸಿದರು. ಶಿಬಿರದಲ್ಲಿ ಭಾಗಿಗಳಾದವರಲ್ಲಿ ಅರ್ಹರಾದವರಿಗೆ ಹೋಟೆಲ್ ಉಡುಪಿ ಗಾರ್ಡನ್ ವತಿಯಿಂದ ಉಚಿತವಾಗಿ ಕನ್ನಡಕ ವಿತರಿಸಲಾಯಿತು. ಪ್ರಸಾದ್ ನೇತ್ರಾಲಯ ವತಿಯಿಂದ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಸೌಲಭ್ಯ ಮತ್ತು ಕನ್ನಡಕ ವಿತರಣೆಯ ಸೌಲಭ್ಯ ನೀಡಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಸಹಕಾರದೊಂದಿಗೆ ಖ್ಯಾತ ಲೇಖಕಿ ವಿಜಯಲಕ್ಷ್ಮಿ ಶಾನುಭೋಗ್ ಅವರ ವ್ಯೂಹ ಕಥಾ ಸಂಕಲನದ ಬಿಡುಗಡೆ ಮತ್ತು ಕಥಾ ವಾಚನ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಾಹಿತಿ ರಾಧಾಕೃಷ್ಣ ಕೇವುಳಿಯ ತಡ್ಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಸಹಕಾರದೊಂದಿಗೆ ಬಾಯಿಕಟ್ಟೆ ಅಯ್ಯಪ್ಪ ಭಜನಾ ಮಂದಿರದ ಸಭಾಂಗಣದಲ್ಲಿ ನಡೆದ ಖ್ಯಾತ ಲೇಖಕಿ ವಿಜಯಲಕ್ಷ್ಮಿ ಶಾನುಭೋಗ್ ಅವರ ವ್ಯೂಹ ಕಥಾ ಸಂಕಲನದ ಬಿಡುಗಡೆ ಮತ್ತು ಕಥಾವಾಚನ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಾಹಿತಿ ರಾಧಾಕೃಷ್ಣ ಕೇವುಳಿಯ ತಡ್ಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಹಿರಿಯ ಸಾಹಿತಿ ಪತ್ರಕರ್ತ ಮಲ್ಲಾರ್ ಜಯರಾಮ ರೈ ಅಧ್ಯಕ್ಷತೆ ವಹಿಸಿದ್ದರು. ಕೃತಿ ಬಿಡುಗಡೆಕಾರರಾದ ಸಾಹಿತಿ ಡಾಕ್ಟರ್ ಪಾರ್ವತಿ ಜಿ ಐತಾಳ್, ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಮಾನಂದ ಬನಾರಿ ಆನ್ಲೈನ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶಿಕ್ಷಕಿ ಆಶಾ ದಿಲೀಪ್ ಸುಳ್ಯಮೆ ಕೃತಿ ಪರಿಚಯ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ, ಸಾಹಿತಿ ಲಕ್ಷ್ಮೀ ವಿ ಭಟ್, ಬಾಯಿಕಟ್ಟೆ ಅಯ್ಯಪ್ಪ ಸೇವಾ ಸಮಿತಿ ಅಧ್ಯಕ್ಷ ಸುದರ್ಶನ ಪಾಣಿ ಬಲ್ಲಾಳ್ ಶುಭ ಹಾರೈಸಿದರು. ಗ್ರೀಷ್ಮಾ ಕಾಟುಕುಕ್ಕೆ, ಸಾನಿಧ್ಯ ಭಟ್ಮಿಯ ಪದವು, ಇಶಾನಿ ತೊಟ್ಟೆತೋಡಿ, ಕೊಡ್ಲಮಗರು ಪ್ರೌಢಶಾಲಾ ವಿದ್ಯಾರ್ಥಿನಿಯರಾದ ನಿಶ್ಮಿತಾ, ಸ್ವಾತಿ, ಯಶ್ಮಿತಾ, ಧನ್ಯಶ್ರೀ ಕಥಾವಾಚನ ಮಾಡಿದರು. ಕಥಾವಾಚನ ಮಾಡಿದವರಿಗೆ ಡಾಕ್ಟರ್ ಕೆ ಶಾನುಭೋಗ್ ಪುಸ್ತಕ ಉಡುಗೊರೆ ನೀಡಿದರು. ಬಬಿತಾ ಆಚಾರ್ಯ ಮತ್ತು ಮಾಲತಿ ಜಗದೀಶ್ ಭಾವಗೀತೆಗಳನ್ನು ಹಾಡಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಕಾರ್ಯಾಧ್ಯಕ್ಷ ಪ್ರೊಫೆಸರ್ PN ಮೂಡಿತ್ತಾಯ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಲೇಖಕಿ ವಿಜಯಲಕ್ಷ್ಮಿ ಶಾನುಭೋಗ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 3 ವರ್ಷಕ್ಕೊಮ್ಮೆ ನಡೆಯುವ ಪೊಡಿಪ್ಪಳ್ಳ ಶ್ರೀ ವಿಷ್ಣುಮೂರ್ತಿ ನಗರದ ಒತ್ತೆಕೋಲ ಕೆಂಡ ಸೇವೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. 3 ವರ್ಷಕ್ಕೊಮ್ಮೆ ನಡೆಯುವ ಪೊಡಿಪ್ಪಳ್ಳ ಶ್ರೀ ವಿಷ್ಣುಮೂರ್ತಿ ನಗರದ ಒತ್ತೆಕೋಲ ಕೆಂಡ ಸೇವೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ವಿಷ್ಣುಮೂರ್ತಿ ಯುವಕ ವೃಂದದ ನೇತೃತ್ವದಲ್ಲಿ ಕನಲ್ ಕಾಸರಗೋಡು ತಂಡದಿಂದ ವಾಮೊಳಿಯಾಟಂ, ಜಾನಪದ ಗೀತೆಗಳ ಗಾನಸುಧೆ ಪ್ರದರ್ಶನ ಕಾರ್ಯಕ್ರಮ ಜರುಗಿತು. ತದನಂತರ ಶ್ರೀ ವಿಷ್ಣುಮೂರ್ತಿ ದೈವದ ಕುಳಿಚ್ಚಾಟಂ ಹಾಗೂ ಶ್ರೀ ದೈವದ ಕೆಂಡ ಸೇವೆ ಅರಶಿನ ಪ್ರಸಾದ ವಿತರಣೆಯೊಂದಿಗೆ ಸಂಪನ್ನಗೊಂಡಿತು. ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈಗೆ ಅಲ್ಪಾವಧಿ ಭೇಟಿಗಾಗಿ ಆಗಮಿಸಿದ ಗಣ್ಯರಿಗೆ ದುಬೈ KMCC ಕಾಸರಗೋಡು ಮಂಡಲ ವತಿಯಿಂದ ಸ್ವಾಗತ ನೀಡಲಾಯಿತು. PA ಇಬ್ರಾಹಿಂ ಹಾಜಿ ಆಡಿಟೋರಿಯಂನಲ್ಲಿ ಆಯೋಜಿಸಿದ್ದ ಸ್ವಾಗತ ಸಮಾರಂಭದಲ್ಲಿ ಮುಖಂಡರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲ ಅಧ್ಯಕ್ಷ ಮಾಹಿನ್ ಕೇಳುತ್, ಲಾಯರ್ಸ್ ಫಾರಂ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಫೈಜಲ್, ಮುಸ್ಲಿಂ ಯೂತ್ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಗೋಲ್ಡನ್ ರೆಹಮಾನ್, ಮುಸ್ಲಿಂ ಲೀಗ್ ಚೆಂಗಳ ಪಂಚಾಯತ್ ಮಾಜಿ ಪ್ರಧಾನ ಕಾರ್ಯದರ್ಶಿ PDA ರೆಹಮಾನ್ ಎಂಬುವರಿಗಾಗಿದೆ ದುಬೈ KMCC ಕಾಸರಗೋಡು ಮಂಡಲ ಸಮಿತಿಯ ವತಿಯಿಂದ ಸ್ವಾಗತ ನೀಡಲಾಗಿರುವುದು. UAE KMCC ಕೋಶಾಧಿಕಾರಿ ಶಾರ್ಜಾ ಇಂಡಿಯನ್ ಅಸೋಸಿಯೇಷನ್ ಅಧ್ಯಕ್ಷ ನಿಸಾರ್ ತಳಂಗರ ಉದ್ಘಾಟಿಸಿದರು. ಅಧ್ಯಕ್ಷ ಫೈಸಲ್ ಪಟೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ಮುಖಂಡ CH ಸೆಂಟರ್ ಜಿಲ್ಲಾ ಪ್ರಧಾನ ಸಂಚಾಲಕ ಮಾಹಿನ್ ಕೇಳೋತ್ ಮಾತನಾಡಿದರು. ಹಸ್ಕರ್ ಚೂರಿ ಸ್ವಾಗತಿಸಿ ರಜಾಕ್ ಬದಿಯಡ್ಕ ಧನ್ಯವಾದವಿತ್ತರು. ಹಲವಾರು ಮಂದಿ ಗಣ್ಯರು, ಮುಖಂಡರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೂಮಿನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಲಾರಿಯ ಹಿಂಭಾಗಕ್ಕೆ ಸ್ಕೂಟರ್ ಡಿಕ್ಕಿ ಹೊಡೆದು ಉಂಟಾದ ಅಪಘಾತ. ಸ್ಕೂಟರ್ ಸವಾರ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ ಘಟನೆ. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ. ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಕಲೆಕ್ಟರೇಟ್ ಮಾರ್ಚ್. KPCC ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಸೋನಿ ಸೆಬಾಸ್ಟಿಯನ್ ಅವರಿಂದ ಉದ್ಘಾಟನೆ. ಕೇರಳ ಕೋಪರೇಟಿವ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಮ್ಮೇಳನ ಕಾಸರಗೋಡು ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ. ಕಾಸರಗೋಡು ಪ್ರೆಸ್ ಕ್ಲಬ್ ಆಯೋಜಿಸುವ ಸ್ಟೇಟ್ ಜರ್ನಲಿಸ್ಟ್ ಟಗ್ ಆಫ್ ವಾರ್ ಚಾಂಪಿಯನ್ಶಿಪ್ ಅದ್ದೂರಿ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸಲಾಯಿತು ಲೋಗೋ.
ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.